ಲಡ್ಡು ಮಾಡೋಣ ಅಂತ ಅನ್ಕೊಂಡಿದೀವಿ. ಸ್ವೀಟ್ ರೆಸಿಪಿ ಮಾಡೋಣ ಅಂತ. ಲಡ್ಡು ಅಂದ್ರೆ ಯಾವ ಲಡ್ಡು ಮಾಡ್ತಾ ಇದೀವಿ ಮನ್ವಿತಾ? ಹಲಸಿನ ಬೀಜದ ಲಡ್ಡು ಮಾಡ್ತಾ ಇದ್ದೀವಿ. ಏನಂದರೆ ನಾನು ಒಂದು ತಿಂಗಳು ಮುಂಚೆನೇ ಹಲಸಿನ ಬೀಜದಲ್ಲಿ ಏನೆಲ್ಲ ರೆಸಿಪಿ ಮಾಡ್ಬೋದು ಅಂತ ನೋಡ್ಬಿಟ್ಟು ಸ್ವೀಟ್ ಮಾಡೋಣ, ನನಗೂ ಅವಾಗವಾಗ ಸ್ವೀಟ್ ತಿನ್ನಬೇಕು ಅನಿಸುತ್ತೆ, ಆಚೆ ತೊಗೊಂಡು ತಿನ್ನೋದಕ್ಕಿಂತ ಬೆಲ್ಲದಲ್ಲಿ ಏನಾದರೂ ಮಾಡ್ಬೋದಲ್ವ ಅಂದ್ಬಿಟ್ಟು ಹಲಸಿನ ಬೀಜ ಇತ್ತು. ಆವಾಗ ನಾನು ಸರ್ಚ್ ಮಾಡಿ ಹಲಸಿನ ಬೀಜದ ಲಡ್ಡು ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂದರು, ಮತ್ತು ನನ್ನ ಮಗಳಿಗಂತೂ ತುಂಬಾ ಇಷ್ಟ, ಚೆನ್ನಾಗಿತ್ತು. ಅದಕ್ಕೆ ಇವಾಗ ನಿಮಗೂ ಹಲಸಿನ ಬೀಜದ ಲಡ್ಡು ಮಾಡಿ ತೋರಿಸೋಣ ಅಂತ ಒಂದು ವಾರದಿಂದ ಹಲಸಿನ ಬೀಜನ ಹಾಗೆ ಇಟ್ಟಿದ್ದೆ. ಏನಂದರೆ ವಿಡಿಯೋ ಮಾಡಿ ಹಾಕಬೇಕಲ್ಲ ಅಂದ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಇವಾಗ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಷ್ಟು ಹಲಸಿನ ಬೀಜ ತೊಗೊಂಡಿದ್ದೀನಿ. ಇದು ಇನ್ನೂ ಫ್ರೆಶ್ ಆಗಿರೋ ಥರನೇ ಇದೆ, ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಅದಕ್ಕೆ ಹಂಗೆ ಇದೆ. ಅದಾದಮೇಲೆ ಬೆಲ್ಲ, ದೊಡ್ಡದು ಒಂದು ಉಂಡೆ ಬೆಲ್ಲದಲ್ಲಿ ಅರ್ಧ ಬೆಲ್ಲ ತೊಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಮತ್ತು ಈ ಥರ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪು ತೆಂಗಿನಕಾಯಿನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಕಡಲೆ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೋಬೋದು, ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಆದರೂ ತೊಗೋಬೋದು. ನಾನಿವಾಗ ಇಷ್ಟು ತೊಗೊಂಡಿದ್ದೀನಿ. ವಾಲ್ನಟ್ಟು, ಸ್ವಲ್ಪ ಬಾದಾಮಿನ ತೊಗೊಂಡಿದ್ದೀನಿ. ಇವಾಗ ನಾವು ಏನು ಮಾಡಬೇಕು ಫಸ್ಟು ಅಂತಂದರೆ ಇದನ್ನು ಹಲಸಿನ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಬನ್ನಿ ಹುರ್ಕೊಳ್ಳೋಣ. ಬರ್ತದೆ, ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾಗ ಏನಾಗುತ್ತೆ, ಈ ಮೇಲ್ಗಡೆ ಎಲ್ಲ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಒಳಗಡೆ ಚೆನ್ನಾಗಿ ಬೆಂದಿರಬೇಕು, ಅಂದರೆ ಚೆನ್ನಾಗಿ ಹುರಿದ್ರೆ ಅದು ಬೆಂದಿರೋ ಥರ ಬರುತ್ತೆ. ಇಲ್ಲಾಂದರೆ ನಿಮಗೆ ಹಸಿದು ಬರುತ್ತೆ, ಅದು ಗಂಟ್ಲಿಗೆ ಸಿಗಾಕೊಂಡಂಗೆ ಆಗುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಹಸಿದು ಥರ ಅನಿಸುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಇದರ ಚೆನ್ನಾಗಿ ಹುರ್ಕೊಂಡಾಗ ಇದು ಮೇಲ್ಗಡೆ ಸಿಪ್ಪೆ ಬಂದುಬಿಡುತ್ತೆ, ಒಳಗಡೆದು ಟೇಸ್ಟಿಯಾಗಿರುತ್ತೆ. ನಾವು ಅವಾಗೆಲ್ಲ ಏನು ಮಾಡ್ತಿದ್ವಿ, ಒಲೆ ಎಲ್ಲ ಹಾಕಿ ಚೆನ್ನಾಗಿ ಸುಟ್ಕೊಂಡು ತಿಂತಾಯಿದ್ವಿ. ಮತ್ತು ಬಸ್ಸಾರೆಲ್ಲ ಮಾಡೋರು, ಹುಳಿ ಸಾಂಬಾರ್ಗೆ ಹಾಕೋರು, ಸಖತ್ತಾಗಿರ್ತಾಯಿತ್ತು. ಏನಾದರೂ ನಾವು ಚೆನ್ನಾಗಿ ಹುರಿದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಸಿದು ಅನಿಸುತ್ತೆ, ಚೆನ್ನಾಗಿರಲ್ಲ. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಇವಾಗ ಇದನ್ನು ನಾನು ತಣ್ಣಗೆ ಆಗೋದಕ್ಕೆ ಬಿಡ್ತೀನಿ, ಪಕ್ಕಕ್ಕೆ ಇಟ್ಕೊಂಡು. ಈಗ ಕಡಲೆ ಬೀಜನ ಹುರ್ಕೊಳ್ಳೋಣ. ಅದು ಚೆನ್ನಾಗಿ ಹುರಿದಿರೋದಕ್ಕೆ ಫುಲ್ ಎಲ್ಲ ಬ್ಲ್ಯಾಕ್ ಆಗೋಯ್ತು. ಅದಕ್ಕೆ ನಾನು ಬೇರೆ ಪಾತ್ರೆನ ತೊಗೊಂಡು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಬೀಜನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜ ಹುರ್ಕೊಂಡಿದ್ದಾಯಿತು. ಇವಾಗ ಬಾದಾಮಿ ಮತ್ತು ವಾಲ್ನಟ್ನ ಸ್ವಲ್ಪ ಹುರ್ಕೋಬೇಕು. ಕಡಲೆ ಬೀಜ ಜಾಸ್ತಿ ಸೀದಿಸ್ಬಾರ್ದು, ಲೈಟಾಗಿ ಮೀಡಿಯಮ್ ಆಗಿ ಈ ರೀತಿ ಇರಬೇಕು. ಈಗ ವಾಲ್ನಟ್ಟು ಮತ್ತು ಬಾದಾಮಿನ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಇದನ್ನು ಇದಿಷ್ಟೇ, ಇಷ್ಟು ಲೈಟಾಗಿ ಹುರ್ಕೊಂಡು ಇದನ್ನು ಸಪ್ರೇಟಾಗಿ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋವಂಥ ತೆಂಗಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಅದನ್ನು ಹುರ್ಕೋಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಸ್ವಲ್ಪ ನೀರಿನ ಅಂಶ ಅದೆಲ್ಲ ಇದ್ದಾಗ ಏನಾಗುತ್ತೆ, ಅದು ಡ್ರೈ ಆಗುತ್ತೆ. ತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ, ಹೆಲ್ದಿ ಫ್ಯಾಟ್ ಬರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಕೊಟ್ಟಾಗ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ನೀರಿನ ಅಂಶ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಇವಾಗ ಈ ರೀತಿ ಆಗಿದೆ, ಸಾಕು. ಈಗ ಹಲಸಿನ ಬೀಜ ಎಲ್ಲ ಸ್ವಲ್ಪ ತಣ್ಣಗಾಗಿದೆ ನೋಡಿ, ಈ ರೀತಿ ಅಂದ್ಬಿಟ್ರೆ ಸಿಪ್ಪೆ ಎಲ್ಲ ಅದೇ ಬಂದ್ಬಿಡುತ್ತೆ. ಈ ರೀತಿ ಒಳಗಡೆ ಬೆಂದಿರಬೇಕು. ಹಿಂಗಂದರೆ ಸಾಕು, ಅದೇ ಬಂದ್ಬಿಡುತ್ತೆ. ಬೀಜ ಸಿಪ್ಪೆ ತೆಗೆದ್ಮೇಲೆ ಈ ರೀತಿ ಬರುತ್ತೆ. ಅದಾದಮೇಲೆ ಕಡಲೆ ಬೀಜನೂ ಕೂಡ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ್ಮೇಲೆ ಈ ಥರ ಆಗುತ್ತೆ. ಇವಾಗ ಇವೆರಡನ್ನೂ ರುಬ್ಕೋಬೇಕು. ನಾನು ಇದು ಸಪ್ರೇಟ್ ರುಬ್ಕೋತೀನಿ, ಇದು ಸಪ್ರೇಟು ರುಬ್ಕೊಂಡು ಬರ್ತೀನಿ.
ಇದು ಚೆನ್ನಾಗಿ ಈ ರೀತಿ ಪುಡಿ ಆಗಬೇಕು. ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಇವಾಗ ನಾನು ಒಂದೊಂದೇ ಪುಡಿ ಮಾಡಿ ಇದು ತೆಂಗಿನಕಾಯಿನ ಇದು ತುಪ್ಪದಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊತೀನಿ. ನಮ್ಮ ಮನೇಲಿ ದೊಡ್ಡ ಜಾರಲ್ಲಿ ಅದು ಬೇಗ ನುಣ್ಣಗಾಗಲ್ಲ ನೋಡಿ. ಅದರಲ್ಲಾದರೆ ಇಷ್ಟೊತ್ತು ತಗೊಂತು, ಇದರಲ್ಲಾದರೆ ಬೇಗ ಆಗಿಬಿಡುತ್ತೆ. ಅದಕ್ಕೆ ನಾನು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಕಡಲೆ ಬೀಜ ಮತ್ತು ಡ್ರೈ ಫ್ರೂಟ್ಸ್ನ ದಪ್ಪ ದಪ್ಪಾಗಿ ರುಬ್ಕೋಬೇಕು. ಫುಲ್ಲು ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ದಪ್ಪ ದಪ್ಪ ಇರೋ ಥರ ರುಬ್ಕೋಬೇಕು. ಬಾದಾಮಿ, ವಾಲ್ನಟ್ಟು ಮತ್ತು ಕಡಲೆ ಬೀಜನೆಲ್ಲ ರುಬ್ಬಿಟ್ಕೊಂಡೆ, ಅದನ್ನು ಇದಕ್ಕೇ ಹಾಕ್ಕೋಬೇಕು. ಈಗ ಹಲಸಿನ ಬೀಜದ ರುಬ್ಕೋತಾ ಇದ್ನಲ್ಲ ಅದಕ್ಕೇ ಬೆಲ್ಲನೂ ಹಾಕಿ ರುಬ್ಕೋತಾ ಇದ್ದೀನಿ. ರುಬ್ಕೊಂಡಾಗ ಈ ರೀತಿ ಬರುತ್ತೆ. ಬೆಲ್ಲ ಮತ್ತು ಹಲಸಿನ ಬೀಜದ ಪುಡಿ ರುಬ್ಕೊಂಡಾಗ ಈ ರೀತಿ ಬರುತ್ತೆ. ನೀರನ್ನು ಮಿಕ್ಸ್ ಮಾಡಬಾರ್ದು, ಯಾಕಂದರೆ ಬೆಲ್ಲನ ರುಬ್ಬಿದಾಗ ನೀರಿನ ಅಂಶ ಬಿಡುತ್ತೆ. ಹಲಸಿನ ಬೀಜ ಮತ್ತು ಬೆಲ್ಲ ರುಬ್ಬಿದಾಗ ಯಾವ ರೀತಿ ಬಂದಿದೆ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳಂತೆ, ಅವಳು ವೀಡಿಯೋ ಮಾಡ್ತಿದ್ದಾಳೆ, ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಉಂಡೆ ಕಟ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಇದನ್ನು ನಿಮಗೆ ಯಾವ ರೀತಿ ಬೇಕೋ ಹಂಗೆ ಉಂಡೆ ಕಟ್ಕೋಬೇಕು. ನೋಡಿ ಈ ರೀತಿ ಇರುತ್ತೆ. ಇಷ್ಟು ಲಡ್ಡು ಆಗಿದೆ. ಈಗ ಮಕ್ಳಿಗೆ ಕೊಡೋಣ, ಹೇಗಿದೆ ಅಂತ ಅವರೇ ಹೇಳ್ತಾರೆ. ನಿಮಗೆ ಯಾವ್ದ್ಯಾವ್ದು ಇಷ್ಟನೋ ಅದು ಒಂದೊಂದು ಲಡ್ಡು ತಗೊಳ್ರಿ. ಹಾಂ ತಿಂದ್ಬಿಟ್ಟು ಟೇಸ್ಟ್ ಹೇಳಬೇಕು. ತಿನ್ನಪ್ಪು. ಏನಪ್ಪ ಹೆಂಗೈತೆ? ಹೌದಾ, ನಿಂಗೆ ಇಷ್ಟ ಆಯ್ತಾ ಅಪ್ಪು? ವಿಹಾನ್ ಅಯ್ಯೋ ಅಯ್ಯೋ ಹೆಂಗೈತೆ? ಹೆಂಗೆ ತೋರ್ಸೋ ಸೂಪರು? ನಿಂಗೆ ಎಷ್ಟು ಬೇಕು ಲಡ್ಡು? ಮತ್ತೆ ಒಂದು ಸಾಕಾ ನಿನಗೆ ಅಮ್ಮು? ಎರಡಾ? ಓಕೆ, ಇದೇ ಸ್ನ್ಯಾಕ್ಸ್ ನಿನಗೆ ಡೈಲಿ ಒಂದೊಂದು ಲಡ್ಡು. ಎಷ್ಟದು? ಎರಡಾ? ಓಕೆ.